ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾರ್ಯಾರು ಪಿ ಸಿ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ಮತ್ತು ವಿ ಎ ಒ ಎಕ್ಸಾಮ್ ಯಾರ್ಯಾರು ಬರೀತೀರಾ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸು. ಕ್ವಶನ್ಸ್ನ ನೋಡ್ಕೊಂಡು ಹೋಗೋಣ ಬನ್ನಿ. ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಭಾರತದ 18ನೇ ರೈಲ್ವೆ ವಲಯ ಯಾವ ರಾಜ್ಯದಲ್ಲಿ ಕಾರ್ಯಾರಂಭಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಂಧ್ರ ಪ್ರದೇಶ್, ಬೆಂಗಳೂರು, ಮುಂಬೈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಆಗುತ್ತೆ. ಭಾರತದ 18ನೇ ರೈಲ್ವೆ ವಲಯ ದಕ್ಷಿಣ ಕರಾವಳಿ ರೈಲ್ವೆ ಆಗಿದ್ದು, ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಕೇಂದ್ರ ಕಚೇರಿಯೊಂದಿಗೆ ಕಾರ್ಯಾರಂಭಗೊಂಡಿದೆ. ಈ ಹೊಸ ರೈಲ್ವೆ ವಲಯವು 2026ರ ಜೂನ್ 1ರಿಂದ ಅಧಿಕೃತವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ. ನೆಕ್ಸ್ಟ್ ಒನ್ನು, ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪ್ರೊಫೆಸರ್ ಅರಿಂದಮ್ ಘೋಷ್, ಹೇಮಂತ್ ಬಿಸ್ವಾ ಶರ್ಮಾ, ನೆಕ್ಸ್ಟು ರಂಗಸ್ವಾಮಿ, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ಏನು ಅಂತ ಅಂದರೆ, ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ. ಸೊ ನೋಡ್ಕೊಳ್ಳಿ, ಇದಕ್ಕೆ ರೈಟ್ ಆನ್ಸರ್ ನೋಡೋಣ. ಇಲ್ಲಿ ನೋಡಿ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಪ್ರೊಫೆಸರ್ ಅರಿಂದಮ್ ಘೋಷ್ ಆಗುತ್ತೆ. ಕರ್ನಾಟಕ ಸರ್ಕಾರ ರಚಿಸಿರುವ ಕರ್ನಾಟಕ ಕ್ವಾಂಟಮ್ ಪಡೆಯ ಅಧ್ಯಕ್ಷರಾಗಿ ಪ್ರೊಫೆಸರ್ ಅರಿಂದಮ್ ಘೋಷ್ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ GRD ಟಾಟಾ ಚೇರ್ ಪ್ರೊಫೆಸರ್ ಮತ್ತು JC ಬೋಸ್ ನ್ಯಾಷನಲ್ ಫೆಲೋ ಆಗಿದ್ದಾರೆ. ಈ ಕಾರ್ಯಪಡೆಯ ಉದ್ದೇಶ ಏನು ಅಂತ ಅಂದರೆ, ಈ ಒಂದು ಕಾರ್ಯಪಡೆಯ ಉದ್ದೇಶ ಏನು ಅಂತ ಅಂದರೆ, ಕರ್ನಾಟಕವನ್ನು ಕ್ವಾಂಟಮ್ ತಂತ್ರಜ್ಞಾನ ಸಂಶೋಧನೆ ಮತ್ತು ನವೀನತೆಯ ರಾಷ್ಟ್ರೀಯ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ. ಒಟ್ಟಿನಲ್ಲಿ ಇದಕ್ಕೆ ಕೇಳಿರೋ ಕ್ವಶನ್ಗೆ ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷರು ಯಾರು ಅಂತ ಅಂದರೆ ಪ್ರೊಫೆಸರ್ ಅರಿಂದಮ್ ಘೋಷ್. ನೆಕ್ಸ್ಟ್ ಒನ್ನು, ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಯಾರು ಇವಾಗ ನೇಮಕರಾಗಿದ್ದಾರೆ ಅಂತ ಇಲ್ಲಿ ಕ್ವಶನ್ಗೆ ಕೃಷ್ಣ ಸ್ವಾಮಿನಾಥನ್, NS ರಾಜಸುಬ್ರಹ್ಮಣಿ, ರಂಗಸ್ವಾಮಿ ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಆಗುತ್ತೆ. ಇವರು ಕೃಷ್ಣ ಸ್ವಾಮಿನಾಥನ್ ಅವರು ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ 2026 ಮೇ 31ರಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಯಾರು ಅಂತ ಅಂದರೆ ಕೃಷ್ಣ ಸ್ವಾಮಿನಾಥನ್ ಅವರು. ಇವರು ಏನು ಅಂತ ಅಂದರೆ 27ನೇ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟು ಅವರು ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರ ನಂತರ ಈ ಹುದ್ದೆಯನ್ನು ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಒನ್ನು, ಭ್ರಷ್ಟಾಚಾರದಲ್ಲಿ ದೇಶದ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಅಂದರೆ ನೋಡೋದಾದರೆ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮಹಾರಾಷ್ಟ್ರ ಆಗುತ್ತೆ. ಭ್ರಷ್ಟಾಚಾರದಲ್ಲಿ ದೇಶದಲ್ಲೇ ಪ್ರಥಮ ರಾಜ್ಯ ಯಾವುದು ಅಂತ ಅಂದರೆ ಮಹಾರಾಷ್ಟ್ರ. ನೆಕ್ಸ್ಟ್ ಒನ್ನು, ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಇತ್ತೀಚೆಗೆ ಪತ್ತೆಯಾದ ಅಪರೂಪದ ಹಾವು ಯಾವುದು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಈ ಥರ ರೀಸೆಂಟ್ ಆಗಿರೋ ಈ ಕರೆಂಟ್ ಅಫೇರ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರೆಸೆಲ್ ವೈಪರ್, ನಾಗಾರ್ಜುನ ಸಾಗರ ರೆಸರ್, ನೆಕ್ಸ್ಟು ಕಾಳಿಂಗ ಸರ್ಪ, ಹೆಬ್ಬಾವು ಅಂತ ಕೊಟ್ಟಿದ್ದಾರೆ. ಸೊ ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಪತ್ತೆಯಾದ ಅಪರೂಪದ ಹಾವು ಯಾವುದು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಉತ್ತರ ನಾಗಾರ್ಜುನ ಸಾಗರ ರೇಸರ್ ಅಂತ ಬರುತ್ತೆ. ನಾಗಾರ್ಜುನ ಸಾಗರ್ ರೇಸರ್ ಅಂತ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಇತ್ತೀಚೆಗೆ ಪತ್ತೆಯಾದ ನಾಗಾರ್ಜುನ ಸಾಗರ ರೇಸರ್ ಹಾವು ಪತ್ತೆಯಾಗಿದೆ. ನೆಕ್ಸ್ಟು ದಕ್ಷಿಣ ಭಾರತದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಾತ್ರ ಕಂಡುಬರುವ ವಿಷರಹಿತ ಮತ್ತು ಅತ್ಯಂತ ಅಪರೂಪದ ಹಾವು. ಈ ಒಂದು ಹಾವು ಏನು ಅಂತಂದರೆ ಅದು ವಿಷರಹಿತ ಮತ್ತು ಅತ್ಯಂತ ಅಪರೂಪದ ಹಾವು. ಇದರ ಉದ್ದವಾದ ದೇಹ ಮತ್ತು ವೇಗವಾಗಿ ಚಲಿಸುವ ಗುಣದಿಂದ ಇದಕ್ಕೆ ರೇಸರ್ ಎಂಬ ಹೆಸರು ಬಂದಿದೆ. ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ, ನಾಗಾರ್ಜುನ ಸಾಗರ ರೇಸರ್. ನೆಕ್ಸ್ಟ್ ಒನ್ನು,
ಭಾರತದ ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಸಂಸ್ಥೆ ಪರಿಚಯಿಸಿದೆ ಅಂತ ಕೊಟ್ಟಿದ್ದಾರೆ. ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಒಂದು ಸಂಸ್ಥೆ ಪರಿಚಯಿಸಿದೆ ಅಂತ ಇಲ್ಲಿ ಕ್ವಶನ್ಗೆ ಹಣಕಾಸು ಸಚಿವಾಲಯ, ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನೆಕ್ಸ್ಟು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಕೊಟ್ಟಿದ್ದಾರೆ. ಸೊ ವಿಮೆ ರಿಲೇಟೆಡ್ ಒಂದು ಕ್ವಶನ್ ಬಂದೇ ಕೇಳ್ತಾರೆ ಕರೆಂಟ್ ಅಫೇರ್ಸಲ್ಲಿ. ಸೊ ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ. IRDAI ಅಂದರೆ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಭಾರತದ ವಿಮಾ ವಲಯದಲ್ಲಿ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಪರಿಚಯಿಸಿದ್ದು IRDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇದು 2026ರಿಂದ ವಿಮಾ ಸಂಸ್ಥೆಗಳಿಗೆ ಇಂಡ್ ಆಸ್ ಆಧಾರಿತ ಹಣಕಾಸು ವರದಿ ಚೌಕಟ್ಟನ್ನು ಜಾರಿಗೆ ತರಲು IRDAI ನಿಯಮಗಳನ್ನು ಅನುಮೋದಿಸಿದೆ. ಯಾವುದು ಅಂತ ಅಂದರೆ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ನೆಕ್ಸ್ಟ್ ಒನ್ ನೋಡೋಣ. ಇತ್ತೀಚೆಗೆ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ಬೋದು. ಮೊಹಮ್ಮದ್ ಯೂನಸ್, ತಾರಿಕ್ ರೆಹಮಾನ್, ನೆಕ್ಸ್ಟ್ KP ಶರ್ಮಾ, ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಾರಿಕ್ ರೆಹಮಾನ್ ಆಗುತ್ತೆ. ಇವರು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್ ಅವರು ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಧ್ಯಕ್ಷರಾಗಿದ್ದು 2026 ಫೆಬ್ರವರಿ 17ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಯಾರು ಅಂತ ಅಂದರೆ ಕೇಳ್ಬೋದು. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಯಾರು ಅಂತ ಅಂದರೆ ತಾರಿಕ್ ರೆಹಮಾನ್. ನೆಕ್ಸ್ಟ್ ಒನ್ನು 2027 ಜನಗಣತಿಗೆ ಸಂಬಂಧಿಸಿದ ಅಧಿಕೃತ ಲಾಂಛನಗಳ ಹೆಸರೇನು ಅಂತ ಕೊಡ್ತಾರೆ. ಅಂದರೆ ಈಗ VAO ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ಅಂದರೆ 2027 ಜನಗಣತಿಗೆ ಸಂಬಂಧಿಸಿದ ಅಧಿಕೃತ ಲಾಂಛನಗಳ ಹೆಸರು ಕೇಳಿದ್ದಾರೆ. ಇದರಲ್ಲಿ ತಾರಾ ತೇಜಸ್ ಅಂತ ಇದೆ, ನಾರಿ ಶಕ್ತಿ ಮತ್ತು ಗೃಹಲಕ್ಷ್ಮಿ ಅಂತ ಇದೆ, ಪ್ರಗತಿ ಮತ್ತು ವಿಕಾಸ್, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ರಗತಿ ಮತ್ತು ವಿಕಾಸ್ ಆಗುತ್ತೆ. ಭಾರತದ ಜನಗಣತಿ 2027ಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಬಿಡುಗಡೆ ಮಾಡಲಾದ ಲಾಂಛನಗಳ ಅಂದರೆ ಮಾಸ್ಕಟ್ ಹೆಸರುಗಳು ಏನು ಅಂತ ಅಂದರೆ ಪ್ರಗತಿ, ಮಹಿಳಾ ಗಣತಿದಾರರ ಪ್ರತಿನಿಧಿ, ವಿಕಾಸ್ ಅಂತ ಅಂದರೆ ಪುರುಷ ಮಹಿಳಾದಾರರ ಪ್ರತಿನಿಧಿ. ಈ ಲಾಂಛನಗಳು ಮಹಿಳೆ ಮತ್ತು ಪುರುಷರ ಸಮಾನ ಭಾಗವಹಿಸುವಿಕೆಯನ್ನು ಹಾಗೂ 2027 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಯಾವುದು ಅಂತ ಅಂದರೆ ಪ್ರಗತಿ ಮತ್ತು ವಿಕಾಸ್. ಇವೆಲ್ಲ ಏನು ಅಂತ ಅಂದರೆ 2027 ಜನಗಣತಿಯಲ್ಲಿ ಬಿಡುಗಡೆ ಮಾಡಲಾದ ಲಾಂಛನಗಳ ಮಾಸ್ಕಟ್ಗಳ ಹೆಸರು. ಯಾರೆಲ್ಲ ನಮ್ಮ ವೀಡಿಯೋಸ್ಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳು ಬೇಕು ಅಂತ ಅಂದರೆ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್.